Hello everyone, welcome to Growth Partners. ನಾವಿವತ್ತು ಟ್ಯಾಲಿ 6.0 ನಲ್ಲಿ ಬ್ಯಾಂಕ್ ಸ್ಟೇಟ್ಮೆಂಟ್ ಎಕ್ಸೆಲ್ ಫೈಲ್ನ ಟ್ಯಾಲಿಗೆ ಹೇಗೆ ಇಂಪೋರ್ಟ್ ಮಾಡೋದು ಅಂತ ನೋಡೋಣ. ಮತ್ತೆ ವೋಚರ್ಸ್ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಅಂತಾನೂ ನೋಡೋಣ. ಫಸ್ಟ್ ನಾವು ಟ್ಯಾಲಿ ವರ್ಷನ್ ಚೆಕ್ ಮಾಡಬೇಕು. F1 ಹೆಲ್ಪ್ ಅಲ್ಲಿ ಹೋಗಿ ಅಬೌಟ್ ಅಲ್ಲಿ ಹೋಗಬೇಕು. ಇಲ್ಲಿ ಕಾಣಿಸುತ್ತೆ ಟ್ಯಾಲಿ ರಿಲೀಸ್ 6.0 ಬೇಟಾ ವರ್ಷನ್ ಇದೆ. ನೆಕ್ಸ್ಟ್ ಟ್ಯಾಲಿ ನೀವು ನೋಡಬಹುದು ಟ್ಯಾಲಿ ಪ್ರೈಮ್ ಸಿಲ್ವರ್ ಟ್ಯಾಲಿ ಲೋಗೋ ಕೂಡ ಚೇಂಜ್ ಆಗಿದೆ. ಇವಾಗ ಟ್ಯಾಲಿ ವರ್ಷನ್ ಮತ್ತೆ ಲೋಗೋ ಆಯ್ತು. ಇವಾಗ ಇಂಪೋರ್ಟ್ ಯಾವ ರೀತಿ ಮಾಡಬೇಕು ಅಂತಂದ್ರೆ ಇಲ್ಲಿ ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡಿ ಬ್ಯಾಂಕ್ ಸ್ಟೇಟ್ಮೆಂಟ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ಬ್ಯಾಂಕ್ ನೇಮ್ನ ಲೆಡ್ಜರ್ನ ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಇದು ಅಕೌಂಟ್ ನಂಬರ್ ಚೆಕ್ ಮಾಡಬೇಕು ಇದೆ ಅಂತ ಹೇಳ್ಬಿಟ್ಟು ಆಮೇಲೆ ಇಲ್ಲಿ ಫೈಲ್ ಪಾತ್ ಅಂದ್ರೆ ಇದನ್ನ ಸ್ಪೆಸಿಫೈ ಪಾತ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಇದು ನಿಮ್ದು ಫೈಲ್ ಯಾವ್ದು, ನನ್ನ ಇಲ್ಲೊಂದು ಎಕ್ಸೆಲ್ ಫೈಲ್ ಇದೆ, ನಾನು ಇದನ್ನ ಪಾತ್ ಕಾಪಿ ಮಾಡ್ತೀನಿ, ಇಲ್ಲಿ ಟ್ಯಾಲಿಲಿ ಪೇಸ್ಟ್ ಮಾಡ್ತೀನಿ ಸ್ಪೆಸಿಫೈ ಪಾತ್ ಅಂತ. ಓಕೆ, ಇವಾಗ ಫೈಲ್ ಟೈಪ್ನ ಸಪೋರ್ಟೆಡ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಫೈಲ್ ಟು ಇಂಪೋರ್ಟ್ ಅಂದ್ರೆ ಶೋ ಮೋರ್ ಅಂದ್ರೆ ಇಲ್ಲ ಫೈಲ್ ನೇಮ್ ಕಾಣಿಸುತ್ತೆ, ಇದನ್ನ ಸೆಲೆಕ್ಟ್ ಮಾಡಬೇಕು, ಎಂಟರ್ ಮಾಡಿ ಎಕ್ಸೆಪ್ಟ್ ಮಾಡಬೇಕು. ಇದನ್ನ ಇಲ್ಲಿ ನೋಡ್ಬೋದು ಬ್ಯಾಂಕ್ ಸ್ಟೇಟ್ಮೆಂಟ್ ಫೈಲ್ ಇಂಪೋರ್ಟ್ ಆಗ್ತಿದೆ. ಟೋಟಲ್ ಒಂದು ಎಂಟ್ರೀಸ್ 54 ಎಂಟ್ರೀಸ್ ಇದೆ. ಇದನ್ನ ನಾನು ಇಂಪೋರ್ಟ್ ಅಂತ ಕೊಡ್ತೀನಿ. ನ್ಯೂ ಎಂಟ್ರೀಸ್ ಸಕ್ಸಸ್ಫುಲ್ಲಿ ಇಂಪೋರ್ಟೆಡ್. ಇವಾಗ ನಾನು ಇದನ್ನ ಬ್ಯಾಂಕ್ ರಿಕನ್ಸಿಲೇಷನ್ ಸ್ಟೇಟ್ಮೆಂಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೀವಿಲ್ಲಿ ನೋಡ್ಬೋದು ಡೆಪಾಸಿಟ್ಸ್ ಎಷ್ಟಿದೆ ಮತ್ತೆ ವಿತ್ಡ್ರಾವಲ್ ಎಷ್ಟಿದೆ ಅಂತ ಇದು ಗೊತ್ತಾಗುತ್ತೆ ನಮಗೆ. ನೆಕ್ಸ್ಟ್ ನಾನು ಇವಾಗ ಒಂದಿಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಇವೆಲ್ಲ ಡೆಪಾಸಿಟೆಡ್. ನೆಕ್ಸ್ಟ್ ಇವಾಗ ನಾನು ಇದನ್ನ ವೋಚರ್ ಆಗಿ ಕ್ರಿಯೇಟ್ ಮಾಡೋದು ಅಂತ ಹೇಳ್ತೀನಿ. ಇವಾಗ ಒಂದು ಎಂಟ್ರಿ ಸೆಲೆಕ್ಟ್ ಮಾಡಿದ್ರೆ ಆಮೇಲೆ ಇಲ್ಲಿ ಕ್ರಿಯೇಟ್ ವೋಚರ್ ಅಂತ ಹೋಗ್ಬೇಕು. ಅದು ರಿಸಿಪ್ಟ್ ವೋಚರ್ ಆಟೋಮೆಟಿಕ್ ಓಪನ್ ಆಗುತ್ತೆ ಮತ್ತೆ ಇದು ನರೇಷನ್ ಕೂಡ ಆಟೋಮೆಟಿಕ್ ಫೆಚ್ ಇರುತ್ತೆ. ಆಮೇಲೆ ಇಲ್ಲಿ ನಾವು ಪರ್ಟಿಕ್ಯುಲರ್ನ ಸೆಲೆಕ್ಟ್ ಮಾಡ್ಕೋಬೇಕು, ಪಾರ್ಟಿ ನೇಮು. ಆಮೇಲೆ ಇದನ್ನ ಎಂಟ್ರಿನ ನಾನು ಎಂಟರ್ ಮಾಡಿ ಸೇವ್ ಮಾಡ್ತೀನಿ. ಇದು ಒಂದೇ ಎಂಟ್ರಿ ಸೇವ್ ಆಯ್ತು. ಇದೇ ತರ ನಾವು ಮಲ್ಟಿಪಲ್ ಎಂಟ್ರೀಸ್ ಯಾವ ರೀತಿ ಸೇವ್ ಮಾಡಬೇಕು ಅಂತಂದ್ರೆ ಫಸ್ಟ್ ಎಂಟ್ರಿನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನಾನು ಒಂದು 5 ಎಂಟ್ರಿ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕ್ರಿಯೇಟ್ ವೋಚರ್ ಅಂತ F7 ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಮಲ್ಟಿಪಲ್ ಎಂಟ್ರೀಸ್ ಓಪನ್ ಆಗುತ್ತೆ. ಇಲ್ಲಿ ಲೆಡ್ಜರ್ ನೇಮ್ ಕೊಡ್ಬೋದು ನೀವು. ಇವಾಗ ಇದು ಒಂದು ಪಾರ್ಟಿದಿತ್ತು, ಇದು ನೆಕ್ಸ್ಟ್ ಇನ್ನೊಂದು ಪಾರ್ಟಿದಿತ್ತು. ಈ ತರ ನಾವು ನೇಮ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಹೋಗ್ಬೋದು ಯಾರ್ದು ಇರುತ್ತೆ ಅಂತ ಹೇಳ್ಬಿಟ್ಟು. ಆಮೇಲೆ ಇದನ್ನ ಎಕ್ಸೆಪ್ಟ್ ಮಾಡಿದ್ರೆ ಇವು ಎಂಟ್ರೀಸ್ ವೋಚರ್ಸ್ ಕ್ರಿಯೇಟ್ ಆಗುತ್ತೆ. ಇದನ್ನ ಆಪ್ಷನಲ್ ವೋಚರ್ಸ್ ಇದೆ ಇದೆಲ್ಲ. ಇದನ್ನ ನಾವು ಇಲ್ಲಿ ಮಾರ್ಕ್ ಆಸ್ ರೆಗ್ಯುಲರ್ ಅಂತ ಕೊಟ್ರೆ ಇದು ರೆಗ್ಯುಲರ್ ವೋಚರ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಇದನ್ನ ಎಕ್ಸೆಪ್ಟ್ ಮಾಡಬೇಕು. ಇವಾಗ ನಮ್ಮ ಎಂಟ್ರೀಸ್ ಎಲ್ಲ ಆಪ್ಷನಲ್ ಇರೋದು ರೆಗ್ಯುಲರ್ ಆಗಿದೆ. ನೆಕ್ಸ್ಟ್ ನೋಡ್ಬೋದು ಇಲ್ಲಿ ನಂದು 20 ವೋಚರ್ ಇತ್ತು, ಇವಾಗ 15 ವೋಚರ್ ಅಷ್ಟೇ ಉಳ್ಕೊಂಡಿದೆ. ನೆಕ್ಸ್ಟ್ ಕಾಮನ್ ಲೆಜರ್ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅಂದ್ರೆ ಇಲ್ಲಿ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇವಾಗ ಒಂದನ್ನ 5 ಎಂಟ್ರೀಸ್ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು F7 ಫೀಚರ್ ಅಲ್ಲಿ ಹೋದ್ರೆ ಇಲ್ಲಿ ನೋಡ್ಬೋದು ಕಾಮನ್ ಲೆಡ್ಜರ್ ಅಂತ ಒಂದು ಆಪ್ಷನ್ ಇದೆ. ಇಲ್ಲಿ ಸೆಲೆಕ್ಟ್ ಮಾಡಿ ಇವೆಲ್ಲ ಎಂಟ್ರೀಸ್ ಒಂದೇ ಪಾರ್ಟಿದು ಕ್ರಿಯೇಟ್ ಮಾಡ್ಕೋಬೇಕು ಅಂತಂದ್ರೆ ಇಲ್ಲಿ ಒಂದು ಪಾರ್ಟಿ ನೇಮ್ ಕ್ರಿಯೇಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡ್ರೆ ಇದು ಆಟೋಮೆಟಿಕ್ ಲೆಡ್ಜರ್ ನೇಮ್ ಫೆಚ್ ಆಗುತ್ತೆ. ಇದನ್ನ ನಾನು ಎಂಟರ್ ಮಾಡಿ ಸೇವ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಆಪ್ಷನಲ್ ವೋಚರ್ ಅಂತ ಇದೆ ಇದೆಲ್ಲ. ಇದನ್ನ ನಾನು ಇಲ್ಲಿ ರೆಗ್ಯುಲರ್ ಅಂತ ಮಾಡ್ಕೊಂಡ್ರೆ ಇದೆಲ್ಲ ರೆಗ್ಯುಲರ್ ಆಗಿ ಕನ್ವರ್ಟ್ ಆಗುತ್ತೆ. ಆಮೇಲೆ ಇನ್ನೊಂದು ಆಪ್ಷನ್ ಇದೆ ಫಿಲ್ಟರ್ ಅಂತ ಹೇಳ್ಬಿಟ್ಟು, ಇಲ್ಲಿ F ಫಿಲ್ಟರ್. ಇದು ಯಾವುದಕ್ಕೆ ಅಂತಂದ್ರೆ ನೀವು ಪರ್ಟಿಕ್ಯುಲರ್ ನಮ್ಗೆ ಇದೊಂದು ಎಂಟ್ರಿ ಶೋ ಆಗಬೇಕು ಅಂತ ಹೇಳಿ ನೀವು ಅದು ಎಂಟ್ರೀಸ್ ಒಂದು ನಂಬರ್ ಹಾಕಿದ್ರೆ ಆ ಎಂಟ್ರಿ ಓಪನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಂದು Paytm ಅಲ್ಲಿ ಒಂದು ಎಂಟ್ರಿ ಇದೆ 97 ಅಂತ, ಅದು ಹಾಕ್ತೀನಿ. ಇವಾಗ ನೋಡ್ಬೋದು ಅದು ಎಂಟ್ರಿ ಓಪನ್ ಆಗಿದೆ. ಇವಾಗ ಇರುತ್ತೆ ಅಪ್ಲೈ ಫಿಲ್ಟರ್ ಆಪ್ಷನ್ ನಾವು ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ಇದು ಇಂಪೋರ್ಟ್ ಆಗಿರೋದೆಲ್ಲ ಯಾವ ರೀತಿ ಚೆಕ್ ಮಾಡಬೇಕು ಅಂತ ನಾನು ತೋರಿಸ್ತೀನಿ. ಗೆಟ್ವೇ ಆಫ್ ಟ್ಯಾಲಿಲಿ ಯುಟಿಲಿಟೀಸ್ ಅಂತ ಬರಬೇಕು. ಅಲ್ಲಿ ಬ್ಯಾಂಕಿಂಗ್ ಅಲ್ಲಿ ಬ್ಯಾಂಕಿಂಗ್ ಆಕ್ಟಿವಿಟೀಸ್ ಅಂತ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಗೊತ್ತಾಗುತ್ತೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಇಲ್ಲಿ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ಡೆಪಾಸಿಟೆಡ್ ಎಷ್ಟಿದೆ, ವಿತ್ಡ್ರಾವಲ್ ಎಷ್ಟಿದೆ ಅಂತ ಕಾಣಿಸುತ್ತೆ. ನೆಕ್ಸ್ಟ್ ಇವಾಗ ನೀವು ಇವೆಲ್ಲ ಇಂಪೋರ್ಟ್ ಮಾಡಿದ ಮೇಲೆ ಇದು ಡಿಲೀಟ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. F1 ಹೆಲ್ಪ್, ಇಲ್ಲಿ ಟ್ರಬಲ್ ಶೂಟಿಂಗ್ ಅಲ್ಲಿ ಹೋಗ್ಬೇಕು. ಟ್ರಬಲ್ ಶೂಟಿಂಗ್ ಅಲ್ಲಿ ರೀಸೆಟ್ ಬ್ಯಾಂಕ್ ಸ್ಟೇಟ್ಮೆಂಟ್ ಡಾಟಾ ಇಲ್ಲಿ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಬ್ಯಾಂಕ್ ಲೆಡ್ಜರ್ ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ರಿಕನ್ಸಿಲೇಷನ್ ಸ್ಟೇಟಸ್ ಎಷ್ಟಿರಬೇಕು ನಿಮಗೆ ಬೇಕು ಅಂದ್ರೆ ಆಪ್ಷನಲ್. ನೆಕ್ಸ್ಟ್ ನಿಮ್ಗೆ ಎಲ್ಲಿಂದ ಎಲ್ಲಿ ತನಕ ಎಂಟ್ರೀಸ್ ಡಿಲೀಟ್ ಆಗಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಸೆಲೆಕ್ಟ್ ಡೇಟ್ ಎಂಟ್ರಿ ಮಾಡಬೇಕು. ಆಮೇಲೆ ಇದು ಎಂಟ್ರಿ ಮಾಡಿದ್ರೆ ನಿಮ್ದು ಸ್ಟೇಟ್ಮೆಂಟ್ ಇಂಪೋರ್ಟ್ ಆಗಿರೋದೆಲ್ಲ ಡಾಟಾ ಡಿಲೀಟ್ ಆಗುತ್ತೆ.
ಇದರಲ್ಲಿ ಏನಾದರೂ ನಿಮ್ಗೆ ಡೌಟ್ಸ್ ಇದ್ದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮದು ಆಫೀಸ್ ನಂಬರ್ ಹಾಕಿರ್ತೀನಿ. ಏನಾದರೂ ಡೌಟ್ಸ್ ಇದ್ದರೆ ನೀವು ನಮಗೆ ಕಾಲ್ ಮಾಡ್ಬೋದು. ನಾನು ಮತ್ತು ನಮ್ಮ ಟೀಮ್ ನಿಮಗೆ ಹೆಲ್ಪ್ ಮಾಡ್ತೀವಿ. ಥ್ಯಾಂಕ್ ಯು.